ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿನ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ಗಳೊಂದಿಗೆ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3/4 ಕಪ್ನಷ್ಟು ಸೋನಾ ಮಸೂರು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇದ್ರ ಬದಲಾಗಿ ನೀವು ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಸೊಸೈಟಿ ಅಕ್ಕಿ ಏನಿರತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಸೋನಾ ಮಸೂರಿ ಬೇಡ ಅಂದರೆ. ಅದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ತೊಗರಿಬೇಳೆ ಎರಡೂ ಸೇರಿ 1 ಕಪ್ನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು 2 ರಿಂದ 3 ಸಾರಿ. ಸೊ ಇದನ್ನು ನೀವು ಹಾಫ್ ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಅಕ್ಕಿ ಅರ್ಧ ಬೇಳೆ ಅರ್ಧ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ ಎರಡು ಸೇರಿಬಿಟ್ಟು. ಸೊ ಇದನ್ನ ನೀರು ಹಾಕ್ಬಿಟ್ಟು ಒಂದು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ಇದಕ್ಕೆ ಒಂದು 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿಬಿಟ್ಟು ಇದನ್ನು ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕು. ಅಂದರೆ ಅಕ್ಕಿ ಬೇಳೆ ಚೆನ್ನಾಗಿ ನೆನೆಯುತ್ತೆ. ಅಂದರೆ ಬಿಸಿಬೇಳೆ ಬಾತ್ ಮಾಡಿದಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಪಾತ್ರೆಗೆ ನಾನಿಲ್ಲಿ ಒಂದು ಸ್ಮಾಲ್ ಕಪ್ನಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಸೊ ಸೀಸನಲ್ಲಾದರೆ ನಿಮ್ಗೆ ಫ್ರೆಶ್ ಆಗಿ ಸಿಗುತ್ತೆ, ಇಲ್ಲಾಂದರೆ ನೀವು ಫ್ರೋಝನ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ 1 ಕಪ್ನಷ್ಟು ಬೀನ್ಸು, ಹಾಗೆ 1 ಕಪ್ನಷ್ಟು ಕ್ಯಾರೆಟು, ಹಾಗೆ 1 ಕಪ್ಪು ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕದ ಪೀಸಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕಾಗತ್ತೆ. ಅಂದರೆ ತರಕಾರಿ ಬೇಯೋಷ್ಟು ನೀರನ್ನ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ತರಕಾರಿ ಸಪ್ಪೆ ಸಪ್ಪೆ ಆಗೋದಿಲ್ಲ. ಸೊ ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಕ್ಕಿ ಬೇಳೆನ ನೆನೆಸಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆನೆದಿದೆ ಇವಾಗ ಅರ್ಧ ಗಂಟೆ ನಂತರ. ಸೊ ಇದನ್ನು ಒಂದು ಕುಕ್ಕರಲ್ಲಿ, ಸೊ ಇದನ್ನು ರೈಸು ಮತ್ತು ಬೇಳೆನೂ ಇಟ್ಕೊಳ್ಳೋಣ. ಹಾಗೆ ಮೇಲೆ ತರಕಾರಿನೂ ಕೂಡ ಇನ್ನೊಂದು ವೆಸಲಲ್ಲಿ ಹಾಕಿಟ್ಟಿದ್ವಲ್ಲ, ಸೊ ಅದನ್ನು ಕೂಡ ಇಟ್ಕೊಂಡು ಇದನ್ನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ನಾನು ಇದನ್ನು ಒಂದು 3 ವಿಷಲ್ ಮಾಡ್ಕೊಳ್ತೀನಿ. ಈ ಥರ ನೀವು ಒಂದೇ ಕುಕ್ಕರಲ್ಲಿ 2 ಪಾತ್ರೆಯಲ್ಲಿ ಹಾಕಿಬಿಟ್ಟು ತರಕಾರಿ ಬೇಳೆ ಆದಮೇಲೆ ಅಕ್ಕಿನ ಒಂದೇ ಟೈಮು ನೀವು ಬೇಯಿಸ್ಕೊಂಡ್ಬಿಡ್ಬೋದು. ಈ ಥರ ನೀವು ಮಾಡೋಕ್ಕಾಗಲ್ಲ ಅಂತಂದರೆ ಚಿಕ್ಕ ಕುಕ್ಕರಲ್ಲಿ ನೀವು ಫಸ್ಟ್ ತರಕಾರಿನ ಬೇಯಿಸ್ಕೊಂಡು ತೆಕ್ಕೊಂಡು ನಂತರ ಅಕ್ಕಿ ಬೇಳೆನ ಒಂದು ಸಾರಿನ ನೀವು ಅನ್ನ ಹೇಗೆ ಮಾಡ್ಕೊತಾರಲ್ಲ ಆ ಥರ ಮಾಡಿಕೊಂಡು ಇಟ್ಕೊಂಡು ಮಾಡ್ಕೋಬೋದು. ಸೊ ಇವಾಗ ನಾವೇನು ಕುಕ್ಕರ್ ಇಟ್ಕೊಂಡು 3 ವಿಷಲ್ ಮಾಡ್ಕೊಂಡಾಯಿತು. ಸೊ ಇವಾಗ ಪ್ರೆಷರೆಲ್ಲ ರಿಲೀಸ್ ಆದ ನಂತರ ನೋಡ್ತಾ ಇರ್ಬೋದು ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಮಾಲ್ ಬೌಲ್ನಷ್ಟು ನಾನು ಫ್ರೆಶ್ ತೆಂಗಿನಕಾಯಿನ ಸ್ಮಾಲ್ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಸಿಬೇಳೆ ಬಾತ್ಗೆ. ಹಾಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಪೌಡರು. ನಿಮ್ಗೆ ಬೇಕಿದ್ದರೆ ಯಾವುದಾದ್ರೂ ಬ್ರ್ಯಾಂಡ್ನದ್ದು ರೆಡಿಮೇಡು ಯೂಸ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಹಾಕ್ಕೊಂಡು ಸ್ವಲ್ಪ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದನ್ನು ಸೈಡ್ ಎತ್ತಿ ಇಟ್ಕೊಂಡು ಗ್ಯಾಸ್ ಮೇಲೆ ನಾನು ಇಲ್ಲಿ ಒಂದು ದಪ್ಪ ತಳ ಇರುವಂಥದ್ದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಾದ ನಂತರ ನಾನಿಲ್ಲಿ ಒಂದು ಪಲಾವ್ ಎಲೆ, 1 ಇಂಚಿನಷ್ಟು ಚಕ್ಕೆ, 1 ಏಲಕ್ಕಿ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾನಿಲ್ಲಿ ಒಂದು ಬಿಗ್ ಗಾತ್ರದ್ದು ಈರುಳ್ಳಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂಥರ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಆದ ನಂತರ ಇವಾಗ ನಾನಿಲ್ಲಿ ಟೊಮೆಟೊ ಕೂಡ ಒಂದು ದೊಡ್ಡ ಸೈಜಿಂದು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಈರುಳ್ಳಿ ಕೂಡ. ಸೊ ಅದರಲ್ಲೂ ಇದು ತುಂಬ ಹೆಲ್ದಿಯಾದಂಥ ರೆಸಿಪಿನೇ ಅಂತ ಹೇಳ್ಬೋದು. ಹಾಗೆ ಅಕ್ಕಿ ಇರುತ್ತೆ, ಬೇಳೆ ಇರುತ್ತೆ, ತರಕಾರಿನ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀವು ಒಂದೇ ಸಾರಿ ಈ ಥರ ಹೆಲ್ದಿಯಾದ ರೆಸಿಪಿನ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 30 ಸೆಕೆಂಡ್ ಕೂಡ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಆನಿಯನ್ನು ಟೊಮೆಟೊ ಎಲ್ಲ. ಇವಾಗ ಆವಾಗಲೇ ಏನು ರುಬ್ಬಿಟ್ಟಿದ್ವಲ್ಲ ಮಸಾಲ ಪೇಸ್ಟು, ಸೊ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಂಡು ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಕೆಂಪು ಖಾರದ ಪುಡಿ ಹಾಕ್ಕೊಂಡು ನಂತರ 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿದು ಫ್ರೈ ಆಗುತ್ತೆ. ಹಾಗೆ ನಾವು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಆ ತರಕಾರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ಅಕ್ಕಿ ಬೇಳೆನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಥರ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಬಿಸಿ ನೀರನ್ನೇ ಹಾಕಬೇಕು, ತಣ್ಣೀರನ್ನು ಹಾಕಕ್ಕೆ ಹೋಗಬೇಡಿ. ಸೊ ಇದು ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೀನಿ, ನಿಮಗೆ ಈ ಥರ ಇರಬೇಕಾಗತ್ತೆ. ಸೊ ಅದು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ, ಬಟ್ ಬಿಸಿನೀರನ್ನೇ ಹಾಕೋಬೇಕು, ತಣ್ಣೀರನ್ನ ಮಾತ್ರ ಸೇರ್ಸಕ್ಕೆ ಹೋಗಬೇಡಿ. ಸೊ ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ, ಅಂದರೆ ಬಿಸಿಬೇಳೆಬಾತು ತುಂಬ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ, ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ, ಹುಳಿ ಕಡಿಮೆ ಆಗಿದ್ದರೆ ಹಾಕೋಬೋದು. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸ್ ಬೇಯಿಸ್ಕೊಳ್ತೀನಿ. ಇಂಪಾರ್ಟೆಂಟ್ ಟಿಪ್ಸ್ ಏನಂತಂದರೆ ಇದಕ್ಕೆ ಬಿಸಿ ನೀರನ್ನೇ ಸೇರಿಸ್ಕೋಬೇಕು, ಇದನ್ನಂತರೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇವಾಗ ನೋಡ್ತಿರ್ಬೋದು, ಲಿಡ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ ನಂತರ ಯಾವ ಥರ ಇದೆ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಇದು ಬಿಸಿಬೇಳೆಬಾತದ್ದು. ಸೊ ಎಷ್ಟು ನೀರನ್ನು ಹಾಕಬೇಕು ನೋಡ್ಕೊಂಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸೈಡ್ಗೆ ಎತ್ತಿಟ್ಟು ಒಂದು ಚಿಕ್ಕ ಪ್ಯಾನ್ಗೆ ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಾದಾದ ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಹಾಗೆ ಇಲ್ಲಿ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಹಾಕ್ಕೊಂಡು ಈ ಇಂಗು ಹಾಕೋದ್ರಿಂದ ಒಂದು ಬಿಸಿಬೇಳೆಬಾತಿಗೆ ಒಂದು ಒಳ್ಳೆ ಫ್ಲೇವರ್ ಅಂತೂ ಬರುತ್ತೆ. ಹಾಗೆ ಒಂದಿಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ 2 ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಗುಂಟೂರು ಮೆಣಸಿನ್ಕಾಯಿನ. ಸೊ ಇದೆಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಿಚ್ ಆಫ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು 1/2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಸೊ ಈ ಥರ ಕೊನೆಗೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಒಗ್ಗರಣೆ ಕೊಡೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಬಿಸಿಬೇಳೆಬಾತ್ಗೆ. ಬಟ್ ಅಲ್ಲೇನ ಆಫ್ ಮಾಡ್ಕೊಂಡ್ಬಿಟ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು ಬಿಸಿಬೇಳೆಬಾತನ್ನು ಚೆನ್ನಾಗಿ ಬೆಂದಿದೆ, ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡು ಹಾಗೆ ಇಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸೊ ಒಂದಕ್ಕೊಂದು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದರೆ ಒಳ್ಳೆ ಒಂದು ಫ್ಲೇವರ್ಫುಲ್ ಆದಂಥ ಬಿಸಿಬೇಳೆಬಾತು ಘಮ ಘಮ ಅಂತ ಇದೆ. ಸೊ ಅಷ್ಟೊಂದು ಚೆನ್ನಾಗಿ ಘಮ ಬರ್ತಾ ಇದೆ ಕಿಚನಲ್ಲಿ ಅಂತೂ. ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಈ ಥರ ಇದ್ದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಿಸಿಬೇಳೆಬಾತದ್ದು. ಇದು ಆರ್ತಾ ಸ್ವಲ್ಪ ಗಟ್ಟಿನೂ ಆಗುತ್ತೆ, ಬಟ್ ಇದನ್ನು ಬಿಸಿಯಾಗಿಯೇ ತಿಂತಾ ಇರಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ತಿನ್ನಬೇಕಾದ್ರೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಖಾರ ಬೂಂದಿ ಹಾಗೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಲೆಮನ್ ಜ್ಯೂಸನ್ನು ಹಾಕಿಬಿಟ್ಟು ತುಪ್ಪನ ಹಾಕಿಬಿಟ್ಟು ಮೇಲೆ ಸರ್ವ್ ಮಾಡಿದ್ರಂತೂ ಏನು ಅಲ್ಟಿಮೇಟ್ ಆಗಿರುತ್ತೆ ಗೊತ್ತಾ. ಸೊ ಸಖತ್ತಾಗಿರುತ್ತೆ. ಹಾಗೆ ನಾ ಹೇಳಿಕೊಟ್ಟಿರೋಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಕೂಡ ಈ ಒಳ್ಳೆ ಹೆಲ್ದಿಯಾದ ಬಿಸಿಬೇಳೆಬಾತ್ ರೆಸಿಪಿನ ಕೂಡ ಮಾಡ್ಕೋಬೋದು. ಸೊ ನೋಡಿರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಬಿಸಿಬೇಳೆಬಾತ್ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.